ಮಳವಳ್ಳಿ ತಾಲೂಕಿನ ಗ್ರಾಮೀಣ ಪ್ರದೇಶದ ರಸ್ತೆ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಒತ್ತು ಕೊಡದ ಹಿಂದಿನ ಆಡಳಿತ ಮನಗೊಂಡು ಇಂದು 13,40,00,000 ರು ಕಾಮಗಾರಿ ಚಾಲನೆ ನೀಡುತ್ತಿದ್ದೇನೆ ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ, ಮಳವಳ್ಳಿ ಪಟ್ಟಣದ ಒಡ್ಡರ ಕಾಲೋನಿ ಹಾಗೂ ತಳಗವಾದಿ ಗ್ರಾಮ ಸೇರಿದಂತೆ ಹಲವು ಗ್ರಾಮದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಮೂಲಭೂತ ಸೌಕರ್ಯ ಕೊರತೆಯಿಂದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದು ಹಂತ ಹಂತವಾಗಿ ಅನುದಾನಗಳನ್ನು ರಸ್ತೆ ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಮನ್ಮೂಲ್ ನಿರ್ದೇಶಕ ವಿಶ್ವಾಸ್, ಪುರಸಭೆ ನಾಮಿನಿ ಸದಸ್ಯ ಆನಂದ್ ಕುಮಾರ್, ಮಲ್ಲಣ್ಣ, ದಿಲೀಪ್ ಕುಮಾರ್, ಟಿಎಪಿಸಿಎನ್ಎಸ್ ಅಧ್ಯಕ್ಷ ಚೌಡಯ್ಯ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು, ಇಂಜಿನಿಯರ್ ಸೋಮಶೇಖರ್ ಸೇರಿದಂತೆ ಹಲವರು ಇದ್ದರು. ಮಳವಳ್ಳಿ ತಾಲೂಕಿನ ಹಲವಾರು ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಜೊತೆಯಲ್ಲಿ ಮುಖ್ಯ ರಸ್ತೆಗಳನ್ನು ಸೇರಿದಂತೆ ಮತ್ತು ಮಳವಳ್ಳಿ ಪಟ್ಟಣದ ಒಂದು ಪಶುಪಾಲನಾ ಮತ್ತು ವೈದ್ಯಕೀಯ ತರಬೇತಿ ಕೇಂದ್ರ, ವೆಟರ್ನರಿ ಟ್ರೈನಿಂಗ್ ಸೆಂಟರ್ ಮಳವಳ್ಳಿ, ಅದನ್ನು ಕೂಡ ಉದ್ಘಾಟನೆ ಇಟ್ಕೊಂಡು ಒಟ್ಟು ಇವತ್ತು 13,40,00,000 ಕಾಮಗಾರಿಗಳಿಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳ ಕೊರತೆ ಹಿಂದಿನ 5 ವರ್ಷದಲ್ಲಿ ಆದಂಥ, ಅಂದರೆ 2 ವರ್ಷದ ಹಿಂದಿನ 5 ವರ್ಷ ನಾನು ಹೇಳ್ತೇನೆ, ಕಳೆದ ಆಡಳಿತ ಅವಧಿಯಲ್ಲಿ ಮಳವಳ್ಳಿ ತಾಲೂಕಿನ ಗ್ರಾಮೀಣ ರಸ್ತೆ ಮತ್ತು ಗ್ರಾಮೀಣ ಜನರ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡೋದ ಕಾರಣ, ಅದು ನೀರಾವರಿಯಲ್ಲಿ, ರಸ್ತೆಯಲ್ಲಿ, ಮನೆಗಳ ವಿಚಾರದಲ್ಲಿರಲಿ, ಕುಡಿಯೋ ನೀರು ವಿಚಾರದಲ್ಲಿರಲಿ, ವಿದ್ಯುತ್ ವಿಚಾರದಲ್ಲಿರಲಿ, ಯಾವುದೇ ಒಂದು ಸಾಧನೆ ಅಥವಾ ಅಭಿವೃದ್ಧಿಗೆ ಪೂರಕ ಇಲ್ಲದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಅವುಗಳ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ವಿಚಾರದಲ್ಲಿ ಯೋಜನೆಗಳನ್ನ ತಂದು ಅನುದಾನದ ಜೊತೆಯಲ್ಲಿ ಹಂತ ಹಂತವಾಗಿ ನಾನು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇನೆ. ಈ ಎಲ್ಲ ವಿಚಾರವೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಮಗಾರಿಗಳ ಜೊತೆಯಲ್ಲಿ ಬರೋದಕ್ಕೆ ಅವಕಾಶ ಮಾಡಿದೆ. ಕೆಲವೊಂದು ಕಟ್ಟಡಗಳಿದೆ, ಕೆಲವೊಂದು ನಾಲೆಗಳ ವಿಚಾರ ಇದೆ, ಕೆಲವೊಂದು ಮುಖ್ಯ ರಸ್ತೆ ಇದೆ, ಊರೊಳಗಿನ ರಸ್ತೆಗಳ ವಿಚಾರ ಇದೆ. ಅವುಗಳು ಕೂಡ ಟೆಂಡರ್ ಹಂತದಲ್ಲಿದ್ದಾವೆ.